ಯಾಕೆ ಸನ್ವಿ ಹಂಗೆ ಸಿಟ್ಟು ಮಾಡ್ಕೊಂಡಿದ್ಯಾ? ಯಾಕೇನಾಯ್ತು? ನನಗೆ ಗೊತ್ತು, ನೀನು ಯಾವಾಗಲೂ 24 ಗಂಟೆ ಫೋನ್ ನೋಡ್ತಿರ್ತೀಯ. ಯಾವಾಗಲೂ ಫೋನು 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 ಅಂತ. ನನಗೆ ಗೊತ್ತು ನೀನೇನೋ ಮಾಡ್ತಾ ಇದೀಯ ಅಂತ. ನನಗೆ ಯಾಕೋ ನಿನ್ನ ಮೇಲೆ ಡೌಟು, ಗೊತ್ತಾ? ಸಿಕ್ಕಾಪಟ್ಟೆ ಡೌಟ್ ಬರ್ತಾ ಇದೆ ಆದಿ ನಿನ್ನ ಮೇಲೆ ನನಗೆ. ಯಾವಾಗಲೂ ಫೋನ್ ನೋಡ್ತಾ ಇರ್ತೀಯ. ಯಾವಾಗ್ಲೂ ಏನಾದರೂ ಮೆಸೇಜ್ ಮಾಡೋದು, ಯಾವಾಗಲೂ ನೋಡ್ತಾ ಇರೋದು, ಅದೆಲ್ಲ ಮಾಡ್ತಾ ಇರ್ತೀಯ. ನೀನು ಬೇರೆ ಯಾವುದೋ ಹುಡುಗಿನ ಇಷ್ಟಪಡ್ತಾ ಇದೀಯ ಅಂತ ಅನ್ನಿಸ್ತಾ ಐತೆ ನನಗೆ. ಅಯ್ಯೋ ಇಲ್ಲ ಸಾನ್ವಿ, ಆ ಥರ ಎಲ್ಲ ಏನಿಲ್ಲ. ಯಾಕೆ ಆ ಥರ ಮಾಡೋಣ ನಾನು? ಆ ಥರ ಎಲ್ಲ ಇದ್ದಿದ್ರೆ ನಾನು ಯಾಕೆ ನಿನ್ನ ಮದುವೆ ಆಗ್ತಾ ಇದ್ದೆ? ಇಲ್ಲ ಸಾನ್ವಿ, ಆ ಥರ ಎಲ್ಲ ಏನೂ ಇಲ್ಲ. ಸುಮ್ಮನೆ ಏನೋ ಬೇಜಾರಲ್ಲ, ಇವಾಗ ಹೊಸ್ದಾಗಿ ಮದುವೆ ಆಗಿರೋರು ಎಲ್ಲೂ ಹೋಗೋದು ಬೇಡ, ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಿರ್ತಾರಲ್ಲ, ಅದಕ್ಕೆ ನಾನು ಈ ರೀತಿ ಸುಮ್ಮನೆ ಬೇಜಾರಕ್ಕೆ ನೋಡ್ತಾ ಇರ್ತೀನಿ. ಇಲ್ಲ ಅಂತಂದರೆ ಎಲ್ಲಾದರೂ ಹೊರಗಡೆ ಹೋದರೆ ಫ್ರೆಂಡ್ಗಳು ನಿಂಗೆ ಯಾರಾದ್ರೂ ನಿಂಗೆ ಮಾತಾಡ್ಸ್ಕೊಂಡು ಬರ್ತೀನಿ ಅಷ್ಟೇ. ಜಗಳ ಮಾಡ್ಕೋಬಾರ್ದು. ನಮ್ಮ ಅತ್ತೆರ ಎದುರುಗಡೆ ಎಲ್ಲ ಚೆನ್ನಾಗಿರ್ಬೇಕು. ನಮ್ಮ ಅತ್ತೆರ ಮೊದಲೇ ನಮ್ಮನ್ನೆಲ್ಲ ಮಾತಾಡ್ಸಲ್ಲ. ನಮ್ಮ ಅತ್ತೆಯವ್ರಿಗೂ ನಮಗೂ ಆಗಲ್ಲ. ಅವ್ರ ಎದುರಿಗೆಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡು, ಹೇಳಿರ್ತೀನಿ, ನೀನು ಜಾಸ್ತಿ ಫೋನ್ ನೋಡ್ಕೊಡ್ದು. ನಾನು ಇವತ್ತೇ ಹೇಳಿದ್ದೀನಿ, ನನಗೆ ನಿನ್ನ ಮೇಲೆ ಅನುಮಾನ ಬಂದ್ಬಿಡುತ್ತೆ, ಡೌಟ್ ಬಂದ್ಬಿಡುತ್ತೆ. ನೀನು ಜಾಸ್ತಿ ಫೋನ್ ನೋಡಿದೀಯ ಅಂದರೆ ಅಷ್ಟೇ. ಫೋನ್ ಕೊಡಿಲಿ, ಫೋನ್ ಕೊಡು ಫಸ್ಟು. ಅಯ್ಯೋ ಬಿಡು, ಎತ್ತಿಟ್ಟಿದ್ದೀರಲ್ಲ ಸುಮ್ಮನೆ ಯಾಕೆ ಇವಾಗ? ಅಲ್ಲ ಸುಮ್ಮನೆ ಇನ್ನೇನು ಒಳಗೆ ಇದು 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 ಬೇಜಾರಾಗುತ್ತೆ. ಯಾವಾಗಲೂ ನಿನ್ನ ಜೊತೆಗೇ ಇರಬೇಕಂತಂದರೆ ಬೇಜಾರಾಗುತ್ತೆ ಸಾನ್ವಿ. ಅದಕ್ಕೋಸ್ಕರ ನಾನು ಹಿಂಗೆ ಹೊರಗೆ ಹೋಗ್ತೀನಿ ಅಷ್ಟೇ. ಈಗ ನಿಮ್ಮ ಅತ್ತೆಯವರು ಎಲ್ಲರೂ ಇವಾಗ ಒಂಥರ ಏನೋ ನಾವು ಜಗಳ ಮಾಡ್ಕೊಂಡ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಯಾಕೆ ಇನ್ನು ಮದುವೆ ಆಗಿ ಇನ್ನೂ 2 ದಿವಸ ಆಗಿಲ್ಲ, ನೀನು ಈಗಲೇ ಜಗಳ ಶುರು ಮಾಡಿದ್ರೆ ಯಾರಾದರೂ ಏನು ಅನ್ಕೊಂತಾರೆ? ನಿಮ್ಮ ಅತ್ತೆ ಇವಾಗ ನೀನು ಯಾಕೆ ಮದುವೆ ಮಾಡ್ಕೊಂಡಿಲ್ಲ? ನೋಡು, ನಾನು ಇದಕ್ಕೆ ಇವಳನ್ನ ಮದುವೆ ಮಾಡ್ಕೊಂಡಿಲ್ಲ ಹಂಗೆ ಹಿಂಗೆ ಅವನಂತ ಅವ್ರೇನಾದರೂ ಅಂದ್ಬಿಟ್ರೆ ಮತ್ತೆ ಅದಕ್ಕೆ ಯಾಕೆ ಬೇಕು? ನಿಮ್ಮ ಅತ್ತೆರು ಇಲ್ಲೇ ಇದ್ದಾರೆ, ಅವರಿಗೆ ನಾವು ಮಾತಾಡ್ತಾ ಇರೋದು ನಮ್ಮ ಗುಟ್ಟು ಏನು ಹೊರಗೆ ಅವ್ರಿಗೇನು ಗೊತ್ತಾಗಬಾರ್ದು. ನಾನು ಆ ಥರ ಎಲ್ಲ ಮಾಡೋದಾ ಇಲ್ಲ. ನೀನು ಯಾಕೆ ಸುಮ್ಮನೆ ಯಾವಾಗಲೂ ನನ್ನ ಮೇಲೆ ಅನುಮಾನ ಪಡ್ತಿರ್ತೀಯ? ಯಾಕೆ ಈ ರೀತಿ ಅನುಮಾನ ಪಡ್ತೀಯ? ಆ ರೀತಿ ಎಲ್ಲ ಅನುಮಾನ ಪಡಲೇಬೇಡ ನೀನು. ಆ ಥರ ಎಲ್ಲ ಏನು ಅಂದ್ಕೊಳ್ಳೇಬೇಡ ನನ್ನ. ನೋಡ್ತೀನಿ ತಡಿ, ಯಾವಾಗಲೂ ಫೋನು 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 ಅಂತ ನೋಡ್ತಿರ್ತೀಯ. ನನಗಂತೂ 2 ದಿವಸಕ್ಕೆ ಬೇಜಾರಾಗ್ಬಿಟ್ಟೈತೆ. ಇನ್ನು ಮೊನ್ನೆ ಮದುವೆ ಆಗೈತೆ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ನೀನು ಹಿಂಗೆಲ್ಲ ನೋಡ್ತಾ ಇದ್ರೆ. ನಾನು ನೋಡ್ತಾ ಇದ್ದೀನಿ ನೋಡು, ನೀನೆಲ್ಲ ಯಾರಿಗಾನ ಮೆಸೇಜ್ ಮಾಡೋದಾಗಿರ್ಬೋದು, ಫೋನ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡಿದ್ರೆ ನನಗೆ ಸರಿಯೋಗಲ್ಲ. ಯಾವಾಗಲೂ ನೋಡ್ತಾ ಇರ್ತೀಯ. ಸುಮ್ಮನಿರು, ಇಲ್ಲಿ ಮಾತಾಡಿದ್ರೆ ಆ ಕಡೆ ನಿಮ್ಮ ಅತ್ತೆರ ಮನೆಗೆ ಕೇಳಿಸುತ್ತೆ. ನಿಮ್ಮ ಅತ್ತೆ ಕೇಳಿಸ್ಕೊಂಡ್ರೆ ಅಷ್ಟೇ. ಅಯ್ಯೋ ಸುಮ್ಮನಿರು ಸಾನು. ಅಯ್ಯೋ ಕಿಟಕಿ ಹಾಕಿದ್ದೀನಿ ಬಿಡು, ಏನು ಕೇಳಿಸಲ್ಲ. ನೀನು ಇಲ್ಲೋಡು, ಯಾವ ಹುಡುಗಿಯರ ನಂಬರನ್ನು ಸೇವ್ ಮಾಡ್ಕೊಳ್ಕೊಡ್ದು. ಇದ್ಯಾರ್ದಿದು? ಲಾವು ಅಂತ ಐತೆ. ಲಾವು ಅಂದರೆ ಯಾರು? ಮಾವನ ಮಗಳು. ನಾವು ಇಲ್ಲಿ ಕರ್ಕೊಂಬಂದು ಇಲ್ಲೇ ಸಾಕೊಂಡಿದ್ವಿ. ಅವಳು ಇಲ್ಲಿಂದನೇ ಬೇರೆಯವ್ರನ್ನ ಇಷ್ಟಪಟ್ಟು ಮದುವೆ ಆಗಿ ಹೋಗ್ಬಿಟ್ಲು. ಅವಳು ನಮ್ಮ ಮಾವನ ಮಗಳು. ಅವಳು ನಮ್ಮ ಅಮ್ಮ ಐತಲ್ಲ, ತಮ್ಮನ ಮಗಳು, ಫಸ್ಟ್ನೇ ಅವಳು. ಆಮೇಲೆ ಅವಳು ಮದುವೆ ಆದಮೇಲೆ ಅವಳ ನಂಬರ್ ಡಿಲೀಟೇ ಮಾಡಿಲ್ಲ. ಅವಳು ಬೆಂಗಳೂರಿಗೆಲ್ಲ ಓದ್ಲು, ಅವಳ ನಂಬರ್ ಡಿಲೀಟೇ ಮಾಡಿಲ್ಲ. ಎಲ್ಲ ಡಿಲೀಟ್ ಮಾಡಿ ಯಾವ ನಂಬರನ್ನು ನೀವು ಇಟ್ಕೊಳ್ಕೊಡ್ದು ಅಷ್ಟೇ. ನಾನು ಹೇಳ್ದಂಗೆ ಕೇಳ್ಕೊಂಡು ನೀವು ಇದ್ಬಿಡ್ಬೇಕು. ಜಾಸ್ತಿ ಮಾತಾಡಿದ್ದೀರಾ ಅಂತಂದರೆ ಸರಿ ಹೋಗಲ್ಲ. ಒಟ್ಟಿನಲ್ಲಿ ನನಗೆ ನಾನು ಹೇಳ್ದಂಗೆ ನೀವು ಕೇಳಬೇಕಷ್ಟೇ. ನಾನು ಹಿಂಗೆ ಹೇಳ್ತೀನಿ, ಹಂಗೆ ಕೇಳ್ಕೊಂಡು ಹೋಗಬೇಕು. ನನಗೆ ನೀವು ಯಾವಾಗಲೂ ಪದೇ ನೀವು ಫೋನ್ ನೋಡ್ಕೊಂಡು ಕೂತ್ಕೊಂಡು ಇರೋದು, ಆ ಕಡೆ ಈ ಕಡೆ ಎಲ್ಲಾದರೂ ಓಡಾಡೋದು, ಅದೆಲ್ಲ ಮಾಡಿದ್ದೀರಿ ಅಂದರೆ ನನಗೆ ಅಷ್ಟೇ ಇಷ್ಟನೇ ಆಗಲ್ಲ. ನನ್ನ ಜೊತೆ ಯಾವಾಗಲೂ ನೀವು ಇರಲೇಬೇಕು. ಇಲ್ಲಿ ಇದ್ದರೆ ನನಗೇನು ಅನಿಸಲ್ಲ, ಸರಿನಾ? ನೀವು ಯಾವಾಗಲೂ ಇಲ್ಲೇ ಇರಬೇಕು. ನನಗೆ ಇಲ್ಲ ಅಂದರೆ ಇಷ್ಟನೇ ಆಗಲ್ಲ, ನನಗೆ ಅಷ್ಟು ಸಿಟ್ಟು ಬರುತ್ತೆ. ಸರಿ ಆಯಿತು ಬಿಡು ಸಾನು, ಆಯಿತು. ಪಾಪ ಆದಿ ಒಂದು ಅಮ್ಮಯ್ಯನ ಬಾಗಿಲು ತಡ್ತಾ ಐತೆ, ಹೋಗಿ ನೋಡೋಗು. ಯಾರೋ ಮಾತಾಡಿಸ್ತಾ ಇದ್ದಾರೆ. ಬಂದೆ ಅಮ್ಮ, ಬಂದೆ. ನನಗೆ ಫೋನ್ ನೋಡ್ತಾ ಇದ್ರೆ ನನಗೆ ಅಷ್ಟಿಷ್ಟು ಪಿತ್ತ ನೆಟ್ಟಿಗಿರಲ್ಲ. ಯಾಕಪ್ಪ ಇವ್ರು ಯಾವಾಗಲೂ ಫೋನ್ ನೋಡ್ತಾ ಕುತ್ಕೊಂತಾರೆ ಅಂತ ಅನ್ನಿಸ್ತೈತೆ. ಹೋಗತ್ಲಾಗಿ ನನಗೆ ಅಷ್ಟಿಷ್ಟು ಸಿಟ್ಟು ಬರಲ್ಲ. ಯಾಕ ಪರದಾಡ್ತಿದ್ರಿ? ಏನಿಲ್ಲ ಅಮ್ಮ, ಫೋನ್ ನೋಡ್ತಾ ಕೂತ್ಕೊಂಡಿದ್ದೆ. ಅದಕ್ಕೆ ನೀನು ಫೋನ್ ನೋಡಬೇಡ, ಯಾವಾಗಲೂ ಫೋನ್ ನೋಡ್ತೀಯ ಅಂತ ಬೈತಾ ಇದ್ಲು. ಯಾವಾಗ ನೋಡಿದ್ರು ಫೋನು ಅಂತೇಳಿ ಬರೀ ಫೋನ್ ನೋಡ್ತಾ ಇರ್ತೀಯ ಅಂತ ಬೈತಾ ಇದ್ಲು. ಮೆಲ್ಲಕ್ಕೆ ಮಾತಾಡ್ರಿ ಅಮ್ಮೋ, ಸಾನು, ಮೆಲ್ಲಕ್ಕೆ ಮಾತಾಡ್ರಿ. ಏನಿದ್ರು ನೀವು ಒಳಗೆ ಕೂತ್ಕೊಂಡು ಬಗೆಹರಿಸ್ಕೋಬೇಕು. ಆ ಕಡೆಗೆ ನಿಮ್ಮ ಅತ್ತೆರು ಎಲ್ಲ ಕಾಯ್ತಾ ಇರ್ತಾರೆ. ಮೊದಲೇ ನೋಡೋ, ಇವಾಗ ನಾನು ಮದುವೆ ಮಾಡ್ಕೊಂಡಿಲ್ಲದೆ ಒಳ್ಳೇದಾಯ್ತು, ಅವಳು ಮದುವೆ ಮಾಡ್ಕೊಂಡು ಅಂತ ಆಡ್ಕೊಂತಾರೆ. ಇಬ್ರು ಗಂಡ ಹೆಂಡತಿ ಜಗಳ ಮಾಡ್ಕೋಬಾರ್ದು. ಅತ್ತೆ ಇವ್ರಿಗೆ ಹೇಳ್ಬಿಡು ಜಾಸ್ತಿ ಫೋನ್ ನೋಡಬೇಡ ಅಂತ. ಯಾವಾಗಲೂ ಫೋನ್ ನೋಡ್ತಾ ಇರ್ತಾರೆ. ಯಾವಾಗಲೂ ಫೋನು. ಇನ್ನು ಯಾವಾಗಲೂ ಫೋನೇ ಹೇಳತ್ಲಾಗೆ. ನನಗಂತೂ ಸಾಕಾಗ್ಬಿಟ್ಟೈತೆ. ಜಾಸ್ತಿ ಫೋನ್ ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರಲ್ಲ. ನೀನು ಮಾತ್ರ ನೋಡ್ತೀಯಲ್ಲ ಸಾನು, ಇನ್ನೇನು ಮಾಡೋದು ಬೇಜಾರಕ್ಕೆ? ನೋಡಬಾರ್ದು ಕಣೋ, ಯಾವಾಗ್ಲೂ ಫೋನ್ ಒಂದು ಯಾವಾಗಲೂ ನೋಡ್ತಾ ಇರ್ತಾನೆ ಅವನು. ಇವಾಗಲೇ ಅಂತಲ್ಲ ಕಣಮ್ಮ, ಮೊದಲಿಂದಲೂ ಅಷ್ಟೇ ಅವನು. ಯಾಕ ಸಾನು? ಯಾಕ ಮಾತಾಡಿಸ್ತಿಗೆ ಮಾತಾಡಿಲ್ಲ, ಅದಕ್ಕೆ ಅವಳಿಗೆ ಸಿಟ್ಟು ಬಂದೈತಿ. ಬರೀ ಫೋನ್ ನೋಡ್ತಾ ಕುತ್ಕೊಂತಾನೆ ಯಾವಾಗ್ಲೂ ಅಂತ. ಏನು ಫೋನ್ ಯಾವಾಗಲೂ ನೋಡ್ತಾ ಇರ್ತಾನೆ, ನನಗೆ ಅದಕ್ಕೆ ಸಿಟ್ಟು ಬಂದುಬಿಡುತ್ತೆ.
ಅದಕ್ಕೆ ಫೋನ್ ಎಲ್ಲನ ಏನು ಮಾಡ್ತಾರೆ ಅದು ಏನು ನೋಡ್ತಾರೆ ಅಂತ ಇಸ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ, ಎಲ್ಲ ಚೆಕ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ, ಎಲ್ಲ ಅದಕ್ಕೆ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಅದೇನು ಮಾಡ್ತಾರೆ ಏನು ಎಲ್ಲ ತಿಳ್ಕೊಂಬನ ಅಂತ. ನಾನು ಅಕ್ಕ ಈಗ ಆಸೆಯಲ್ಲಿ ಅವ್ರ ಅತ್ತೆ ಕೇಳಿಸ್ಕೊಂತಾಳೆ, ಅದಕ್ಕೆ ಅವ್ರ ಅತ್ತಿಗೆ ಕೇಳಬಾರ್ದು ಕಣಮ್ಮ, ನಿಮ್ಮ ಅತ್ತಿಗೆ ನೀವು ಮೆಲ್ಲಕ್ಕೆ ಮಾತಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಅವಳು ಏನೋ ಒಂದು ಏಟ್ ಕೇಳಿಸ್ಕೊಬಿಟ್ರೆ ಏನಿಲ್ಲ ಸೇವಂತಿ ಆಡ್ಕೆ ಬಿಡ್ತಾಳೆ. ಮೊದಲೇ ಕಾತ್ಕೊಂಡಿರ್ತಾಳೆ ಅವಳು. ಕಣೋ ಪಾಪ ನೀನು ಇಲ್ಲಿ ನೋಡಿಲಿ ಅತ್ಲಾಗಾಲೇನಿ ನಿಮ್ಮ ದೊಡ್ಡಮ್ಮಯ್ಯ ಕಾಯ್ತಿರ್ತಾಳೆ. ನಿಮ್ಮ ದೊಡ್ಡಮ್ಮ ಏನಾನ ಒಂದಿಷ್ಟು ಆದ್ರೆ ಸಾಕು, ನಿಮ್ಮ ಮನೆಗೆ ಏನಾನ ತೊಂದರೆ ಆದ್ರೆ ಸಾಕು ಅಂತ ಕಾಯ್ತಿರ್ತಾಳೆ. ಅದಕ್ಕೇ ನೀನು ಸ್ವಲ್ಪ ನೀನೇ ಅನುಸರಿಸ್ಬೇಕು. ಅವಳೊಂದು ಸಿಟ್ಟು ಮಾಡ್ಕೊಂಡ್ರೆ ನೀನೇ ಅನುಸರಿಸ್ಕೊಂಡು ಹೋಗ್ಬೇಕು. ಬಿಡೋ ನೀನು ಅಷ್ಟೇ ಕಣೋ, ಯಾವಾಗಲೂ ಫೋನ್ ಅಂತ ಇಟ್ಕೊಂಡು ನೋಡಬಾರ್ದು. ಮಸ್ತಾಗಿ ಮದುವೆ ಆಗಿದ್ಯಾ ಅಂದಮೇಲೆ ನೀನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಇಲ್ಲ ಯಾವಾಗಲೂ ನೋಡ್ತಾನೆ ಇರೋದೆ. ನಾನು ಸಿಟ್ಟು ಬಂದುಬಿಡುತ್ತೆ. ನನಗೆ ಸಿಟ್ಟು ಬಂದುಬಿಟ್ರೆ ನನಗೆ ಅಷ್ಟಿಷ್ಟು ಕೋಪ, ಏನು ಮಾತಾಡ್ತೀನಿ ಅನ್ನೋದೇ ಗೊತ್ತಾಗಲ್ಲ ನನಗೆ. ಸುಮ್ಮನಿರಮ್ಮ, ನೀವು ಮಾತಾಡೋದು ಹೊರಗೆ ಸೌಂಡ್ ಒಬ್ರಿಗೆ ಗೊತ್ತಾಗಬಾರ್ದು. ಬಿಡು, ನಾವು ಹೇಳ್ತೀವಿ. ಇನ್ನೂ 3 ದಿವಸ ಆಗಿಲ್ಲ ಮದುವೆ ಆಗಿ, ಅಲ್ಲೇ ನೋಡಪ್ಪ ಏನೋ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋಬೇಕಲ್ಲ. ಮೊದಲೇ ಇಲ್ಲಿ ಅಕ್ಕಪಕ್ಕದಾಗೆ ಎಲ್ಲನ ನೋಡ್ತಾ ಇರ್ತಾರೆ, ಮಿಣ್ಕಿ ನೋಡ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಅತ್ತೆಯವ್ರಿಗೆ ಸದರ ಆಗ್ಬಿಡ್ತೀಯಾ, ಮಾತಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ. ನಾನು ಅದೇ ಹೇಳೋದು, ನೀವು ಫೋನ್ ಜಾಸ್ತಿ ನೋಡ್ಕೂಡ್ದು ಅಷ್ಟೇ ನಾನು ಹೇಳೋದು ಅಷ್ಟೇ. ಜಾಸ್ತಿನ ನನ್ನ ಗಂಡಂಗೆ ನಾನು ಏನು ಹೇಳ್ತೀನಿ ಅಂದರೆ ಅಷ್ಟೇ ಕಣತ್ತೆ. ನಮ್ಮ ಅತ್ತೆಯವ್ರ ಹತ್ರ ಸದ್ರ ಆಗಬಾರ್ದು ಅಂತಲೇ ನಾನು ಒಳಗೆ ರೂಮಲ್ಲೇ ಮಾತಾಡ್ತಾ ಇರೋದು. ಗಂಡ ಹೆಂಡತಿ ಮಧ್ಯೆ ಇರೋದ ರೂಮಲ್ಲೇ ಮಾತಾಡಿ ಬಗೆಹರಿಸ್ಕೋಬೇಕು ಅಂತಲೇ ನಾನು ಇಲ್ಲಿ ಮಾತಾಡ್ತಾ ಇರೋದು, ಅಷ್ಟೇ ಹೇಳ್ತಾ ಇರೋದು. ಯಾಕಿಲ್ಲ ನಮ್ಮ ಯಜಮಾನ್ರು ನಾನು ಜೋಪಾನ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಮ್ಮ ಯಜಮಾನ್ರ ಮೇಲೆ ಯಾವ ದೃಷ್ಟಿ ಕಣ್ಣು ಬೀಳಬಾರ್ದು, ನಮ್ಮ ಯಜಮಾನ್ರ ಮೇಲೆ ಯಾರು ಕಣ್ಣು ಬೀಳಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ ಯಜಮಾನನ್ನು ನಾನು ಜೋಪಾನ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇನ್ನೊಳ್ಳೇದಕ್ಕೆ ಕಣೋ ಅವಳು ಹೇಳೋದು, ನಮ್ಮ ಮುದ್ದು ಸೊಸೆ ನಿನ್ನೊಳ್ಳೇದಕ್ಕೆ ಹೇಳೋದು. ಚೆನ್ನಾಗಿರಲಿ ನನ್ನ ಗಂಡ ಅಂತೇಳಿ ನಿನ್ನೊಳ್ಳೇದಕ್ಕೆ ಕಣೋ ಹೇಳೋದು. ನಿನ್ನೊಳ್ಳೇದಕ್ಕೇನೆ ನನ್ನ ಗಂಡ ಚೆನ್ನಾಗಿದ್ರೆ ನನ್ನ ಚೆನ್ನಾಗಿ ನೋಡ್ಕೊಂತಾನೆ, ನಾನು ಚೆನ್ನಾಗಿರ್ಬೋದು ಅಂತೇಳಿ ನಿನ್ನೊಳ್ಳೇದಕ್ಕೆ ಹೇಳ್ತಾಳೆ ಕಣೋ ನನ್ನ ಮುದ್ದು ಬಂಗಾರ. ನನ್ನ ಮುದ್ದು ಸೊಸೆ ಕಣಪ್ಪ ಅವಳು, ನನ್ನ ಮುದ್ದು ಸೊಸೆ, ಮುದ್ದು ಬಂಗಾರ, ನನ್ನ ಮುದ್ದು ಬಂಗಾರ ಅದು. ಮತ್ತೆ ಅಂದರೆ ನಮ್ಮ ಹುಡುಗನ ಒಳ್ಳೇದಕ್ಕೆ ಹೇಳೋದು ಪಾಪ. ಪಾಪ ನಿನ್ನೊಳ್ಳೇದಕ್ಕೆ ಕಣಪ್ಪ ಹೇಳೋದು ಅವಳು. ನನ್ನ ಗಂಡ ಚೆನ್ನಾಗಿರ್ಬೇಕು, ನನ್ನ ಗಂಡ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ. ಸರಿ ಆಯಿತು, ಅವಳು ನನಗೆ ಏನು ಯಾವಾಗಲೂ ನೋಡೋಂಗೆ ಇಲ್ಲ. ನಂಗೆ ಒಂದು 5 ನಿಮಿಷ ಇಟ್ಕೊಂಡ್ರೆ ಸಾಕು. ಫೋನ್ ಯಾಕೆ ತಗೊಂಡಿದ್ದೀನಿ, ಫೋನ್ ಕೊಡು ಫೋನ್ ಕೊಡು ಅಂತ ಇಸ್ಕೊಳ್ತಾ ಇರ್ತಾಳೆ. ಅದಕ್ಕೆ ಏನು ಫೋನ್ ನೋಡೋಂಗಿಲ್ವಾ, ಏನು ಒಂದು ಸ್ವಲ್ಪ ಫೋನ್ ನೋಡಿದ್ರೆ ಏನಾಗುತ್ತೆ ಹೇಳಮ್ಮ. ಬೇಜಾರು ನನಗೂ. ಹಿಂಗೇನಾದ್ರೂ ಹಿಂಗೆ ಹೊರಗಡೆ ಕ್ರಿಕೆಟ್ ಆಡೋಕ್ಕೆ ಎಲ್ಲಾದರೂ ಹೋಗ್ತೀನಿ. ಕ್ರಿಕೆಟ್ ಆಡೋಕ್ಕೆ ಹೋಗಬೇಡ, ನೀನು ಎಲ್ಲೂ ಹೋಗಬೇಡ, ಹುಡುಗರ ಜೊತೆ ಕ್ರಿಕೆಟ್ ಆಡೋಕ್ಕೆ ಹೋಗಬೇಡ ಅಂತ. ಆಗೈತೆ ರೀ ನಿಮಗೆ. ಈ ಕ್ರಿಕೆಟ್ ಆಡೋಕ್ಕೆ ಹೋದ್ರೆ ಅಲ್ಲ, ನೀವು ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಕ್ರಿಕೆಟ್ ಆಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅಲ್ಲ ಕ್ರಿಕೆಟ್ ಆಡೋಕ್ಕೆ ಹೋದ್ರೆ ಇವಾಗ ನಿಮಗೆ ಜವಾಬ್ದಾರಿ ಅನ್ನೋದು ಬೇಡವಾ? ಕ್ರಿಕೆಟ್ ಆಡೋಕ್ಕಾದ್ರೆ ಹುಡುಗರ ಜೊತೆಗೆ ಏನು ಮದುವೆ ಆಗಿರೋ ಅಂಥವ್ರು ಮನೆ ಜವಾಬ್ದಾರಿ, ಮನೆಗೆ ಏನು ಬೇಕು, ಹೆಂಡತಿಗೆ ಏನು ಕೊಡಿಸ್ಬೇಕು, ಮನೆಗೆ ಏನು ತರಬೇಕು, ಹೆಂಗೆ ದುಡಿಬೇಕು, ಹೆಂಗೆ ಉಳಿತಾಯ ಮಾಡಬೇಕು, ಅಮೌಂಟ್ ಅನ್ನೋದು ಹೆಂಗೆ ಉಳಿಸ್ಬೇಕು ಅನ್ನೋದು ಯೋಚನೆ ಮಾಡೋದು ಬಿಟ್ಟು ಕ್ರಿಕೆಟ್ ಆಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅಲ್ಲ ನಿಮ್ಗೇನು ಅನ್ಸಲ್ವಾ? ಕ್ರಿಕೆಟ್ ಆಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತೀರಲ್ಲ, ಅವನಿಗೆ ಬೇಜಾರಲ್ಲಮ್ಮ. 1-2 ದಿನ ಕೆಲ್ಸಕ್ಕೆ ಹೋಗತ್ತಕ್ಕ ಹಂಗೆ ಹೋಗ್ತಾನೆ. ಬಟ್ ಹೋಗಲ್ಲ ಹೇಳಿ, ಹೋಗ್ಬೇಡ ಕಣ್ ಪಾಪ. ಅದೆಲ್ಲ ಬಿಡ್ಬೇಕು ಪಾಪ. ಬಟ್ ಹುಡುಗರ ಜೊತೆ ಕ್ರಿಕೆಟ್ ಆಡಕ್ಕೆ ಹೋಗೋದು, ಹುಡುಗರ ಜೊತೆ ಅಲ್ಲಿ ಇಲ್ಲಿ ಸುತ್ತರಿಯಕ್ಕೆ ಹೋಗೋದು, ಅದೆಲ್ಲ ಬಿಟ್ಬಿಡ್ಬೇಕು. ಮದುವೆ ಆಗೈತಿ, ಮನೆ ಜವಾಬ್ದಾರಿ ಅನ್ನೋದು ನಿನ್ನ ನೋಡ್ಕೊಂಡು ಹೋಗ್ಬೇಕು, ಮನೆ ಜವಾಬ್ದಾರಿ ಅನ್ನೋದು ನಿಭಾಯಿಸ್ಕೊಂಡು ಹೋಗ್ಬೇಕು. ಸರಿ ಆಯಿತು, ಬಾರೆ ಸುನಂದ ಬಾ. ಅವರೆಲ್ಲ ಚೆನ್ನಾಗಿ ಆಗ್ತಾರೆ, ಗಂಡ ಹೆಂಡತಿಯವ್ರು ಹಂಗೆ ಸ್ವಲ್ಪ ಪರದಾಡ್ತಾರೆ, ಚೆನ್ನಾಗಿ ಆಗ್ತಾರೆ. ಏನೋ ಮಾತಾಡ್ತಿದ್ದಾರಲ್ಲ ಇಷ್ಟೋರಾಗಿ, ಯಾಕಪ್ಪ ಅಮ್ಮಂಗೆ ಆಯ್ತು ಕಣೆ ಯಾಕ, ಅದಕ್ಕೆ ಬಂದೆ ನಾನು. ನಡಿ ಹೋಗೋಣ. 2-3 ದಿವಸಕ್ಕೇನೆ ಅಲ್ಲೇ ಗಂಡನ ಎಷ್ಟು ಜೋಪಾನ ಮಾಡ್ತಾ ಇದ್ದಾಳೆ ನೋಡಿ. ಎಲ್ಲೂ ಕಳಿಸಲ್ಲ ಅವಳು. ಭಾಳ ಜವಾಬ್ದಾರಿಯಿಂದ ಗಂಡನ ಒಂಥರ ನನಗೆ ಅವಳು ಹಿಂಗೆ ಅಂದರೆ ನನ್ನ ಮುದ್ದು ಸೊಸೆ ಭಾಳ ಒಂಥರ ಕೇರ್ ಮಾಡ್ತಾಳೆ ಗಂಡನ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.